So hi friends, so next week really January the third week next week ಅಲ್ಲಿ ಏನಪ್ಪ ಬ್ಯಾಂಕ್ ನಿಫ್ಟಿ ನಿಫ್ಟಿ ಮತ್ತು ಸಂಸ್ಥೆ ಯಾವ ರೀತಿ ಟ್ರೇಡ್ ಮಾಡ್ಕೊಂಡು ಸ್ವಲ್ಪ ನೋಡೋಣ. ಸೊ ಫಸ್ಟ್ ಏನಪ್ಪ ವೀಕ್ಲಿ ಚಾರ್ಟ್ ನೋಡೋಣ. ಸೊ ಈ ವೀಕ್ಲಿ ಚಾರ್ಟ್ ಅಲ್ಲಿ ನೋಡ್ಕೊಂಡ್ರೆ ಸೊ ಫಸ್ಟ್ ವೀಕ್ಲಿ ಚಾರ್ಟ್ ಏನಪ್ಪ ಡಬಲ್ ಪ್ಯಾಟರ್ನ್ ಮಾಡ್ಕೊಂಡು ಸಾರಿ ಹೆಡ್ ಶೋಲ್ಡರ್ ಪ್ಯಾಟರ್ನ್ ಮಾಡ್ಕೊಂಡು ಹೆಡ್ ಶೋಲ್ಡರ್ ಪ್ಯಾಟರ್ನ್ ಮಾಡ್ಕೊಂಡು ಈ ಪ್ಯಾಟರ್ನ್ ಏನ್ ಮಾಡ್ಕೊಂತಪ್ಪ ಅಂದ್ರೆ 50,000 ಲೆವೆಲ್ ಇದೆಲ್ಲ 50,000 ಲೆವೆಲ್ ಏನ್ ಮಾಡ್ತಪ್ಪ ಅಂದ್ರೆ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಏನಿತ್ತಪ್ಪ ಅಂದ್ರೆ ಲಾಸ್ಟ್ ಕೆಳಗಡೆ ಬಂದಿತ್ತು. ಓಕೆ, ಸೊ ಈ ವೀಕ್ದಲ್ಲಿ ಏನಪ್ಪ ಮಾರ್ಕೆಟ್ 50,000 ಬ್ರೇಕ್ ಮಾಡಕ್ ಹೋದ್ರು ಕೂಡ ಅದು ಬ್ರೇಕ್ ಆಗ್ತಾ ಇಲ್ಲ. ಅದು ಬ್ರೇಕ್ ಆಗ್ತಿಲ್ಲ. ಸೊ ಇವಾಗ ಏನಾಗಿದೆಪ್ಪ ಅಂದ್ರೆ ಒಂದು ಡೋಜಿ ಕ್ಯಾಂಡಲ್ ಆಗಿದೆ. ಹೌದಾ, ಸೊ ಈ ಸಂಡೇ ಏನಾದ್ರು ಖಾಲಿ ಇದ್ದಪ್ಪ ಅಂದ್ರೆ ಒಂದು ಡೋಜಿ ಕ್ಯಾಂಡಲ್ ಬಗ್ಗೆ ಒಂದು ವಿಡಿಯೋ ಮಾಡ್ಬಿಡ್ತೀನಿ. ಸೊ ಈ ಡೋಜಿ ಕ್ಯಾಂಡಲ್ ಆಗಿರೋದ್ರಿಂದ ಮಾರ್ಕೆಟ್ ಅಲ್ಲಿ ಏನಿದೆಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗಕ್ ಟ್ರೈ ಮಾಡೋದು ಕೂಡ ಇಲ್ಲಿ ಸೆಲರ್ಸ್ ಜಾಸ್ತಿ ಆಕ್ಟಿವೇಟ್ ಆಗಿರೋದ್ರಿಂದ ಏನಾಗಿದೆಪ್ಪ ಮಾರ್ಕೆಟ್ ಕೆಳಗಡೆ ಬರ್ತಾ ಇದೆ. ಹೌದಾ, ಸೊ ಎಲ್ಲಿವರೆಗೂ ಈ ಒಂದು 50,000 ಎಲ್ಲಿವರೆಗೂ ಈ ಒಂದೇನು ಮಾರ್ಕ್ ಇದೆಯಲ್ಲ, ಈ ಒಂದೇನು ಮಾರ್ಕ್ ಇದೆಯಲ್ಲ ಇಲ್ಲಿ ಎಲ್ಲಿವರೆಗೂ ಈ ಒಂದು ಲೆವೆಲ್ ಅನ್ನ ಮಾರ್ಕೆಟ್ ಕ್ರಾಸ್ ಮಾಡಂಗಿಲ್ಲ, ಅಲ್ಲಿವರೆಗೂ ಏನಾಗಿಲ್ಲಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗಿಲ್ಲ. ಆದ್ರೆ ಇಲ್ಲಿ ಏನ್ ಇಂಪಾರ್ಟೆಂಟ್ ಇದಪ್ಪ ಅಂದ್ರೆ ಇವಾಗ ಮಾರ್ಕೆಟ್ ನಿಂತಿರೋದು ಇಲ್ಲಿ ಅದು 48,000 ಮಾರ್ಕೆಟ್ ಏನಪ್ಪ ಅಂದ್ರೆ ಇವಾಗ ಫೋರ್ಸ್ ಹೊಂದಿದೆ. ಸೊ ಟೋಟಲ್ ಎಷ್ಟು ಅಂದ್ರೆ 48,000. ಓಕೆ, ಆಮೇಲೆ 49,900. ಓಕೆ, ಸೊ ಟೋಟಲ್ 2,000 ಪಾಯಿಂಟ್ ಏನಿದೆಪ್ಪ ಮಾರ್ಕೆಟ್ ಇವಾಗ ಒಂದು ರೌಂಡ್ ಫಿಗರ್ ಈ ವೀಕ್ ದಲ್ಲಿ. ಹೌದಾ, ಸೊ ಮುಂದಿನ ವೀಕ್ ದಲ್ಲಿ ಏನ್ ಮಾಡ್ಬೋದಪ್ಪ ಮಾರ್ಕೆಟ್ ದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಒಂದು ಝೋನ್. 48,000 ಆಮೇಲೆ ಇದೊಂದು ಝೋನ್ 50,000. ಮಾರ್ಕೆಟ್ ಎಲ್ಲಿವರೆಗೂ ಈ ಒಂದು ಝೋನ್ ಅನ್ನ ಕನ್ಸೋಲೇಷನ್ ಆಗಿ ಬ್ರೇಕ್ ಮಾಡಂಗಿಲ್ಲ, ಮಾರ್ಕೆಟ್ ಅಲ್ಲಿ ಬಯಸ್ ಬರೋದಿಲ್ಲ. ಅಥವಾ ಈ ಒಂದು ಝೋನ್ ಅನ್ನ ಎಲ್ಲಿವರೆಗೂ ಮಾರ್ಕೆಟ್ ಬ್ರೇಕ್ ಮಾಡಂಗಿಲ್ಲ ಅಲ್ಲಿವರೆಗೂ ಏನಾಗಿಲ್ಲಪ್ಪ ಅಂದ್ರೆ ಇಲ್ಲಿ ಸೆಲರ್ಸ್ ಆಕ್ಟಿವೇಟ್ ಆಗಲ್ಲ. ಇಲ್ಲಿ ಚಾನ್ಸಸ್ ಏನಪ್ಪ ಆಗ್ತದೆ, ಒಂದು ಈ ಒಂದು 50,000 ಬ್ರೇಕ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಎರಡು ಚಾನ್ಸಸ್ ಅದ. ಏನ್ ಚಾನ್ಸಸ್ ಅಪ್ಪ ಅಂದ್ರೆ ಒಂದು ಇಲ್ಲಿ ಒಂದೆರಡು ದಿವಸ ಕನ್ಸೋಲೇಷನ್ ಆಗಿ ಒಂದ್ ಸ್ವಲ್ಪ ಮಾರ್ಕೆಟ್ ನಿಂತ್ಕೊಂಡ್ ಆಮೇಲೆ ಗ್ಯಾಪ್ ಅಪ್ ಆಗಿ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಮಾರ್ಕೆಟ್ ಮೇಲೆ ಹೋಗುತ್ತಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ ಮೇಲೆ ಹೋಗುತ್ತೆ. ಇಲ್ಲಪ್ಪ ಅಂತಂದ್ರೆ ಇಲ್ಲಿ ಏನಾದ್ರು ಸ್ವಲ್ಪ ಕನ್ಸೋಲೇಷನ್ ಆಗಿ ಸ್ವಲ್ಪ ನಿಂತ್ಕೊಂಡು ಕಿಶನ್ ಮಾರ್ಕೆಟ್ ಕೆಳಗಡೆ ಬಂದಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕೆಳಗಡೆ ಬರುತ್ತೆ. ಕೆಳಗಡೆ ಬಂದಪ್ಪ ಅಂದ್ರೆ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂದ್ರೆ ಈ 46,000 ತನಕ ಮಾರ್ಕೆಟ್ ರೀಚ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಈ 46,000 ತನಕ ಮಾರ್ಕೆಟ್ ಏನಪ್ಪ ಅಂದ್ರೆ ರೀಚ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಅದಕ್ಕೆ ಏನ್ ಮಾಡ್ಬೋದಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ಒಂದು ಹೆವಿ ಗ್ಯಾಪ್ ಡೌನ್ ಆಯ್ತಪ್ಪ ಅಂದ್ರೆ, ಓಕೆ, ಹೆವಿ ಗ್ಯಾಪ್ ಡೌನ್ ಏನಾದ್ರು ಆಯ್ತಪ್ಪ ಈ ಹೆವಿ ಗ್ಯಾಪ್ ಡೌನ್ ಅಲ್ಲಿ ಇದೇನ್ ಲೆವೆಲ್ ಇದೆಯಲ್ಲ ಇವಾಗ 48,000, ಈ 48,000 ಲೆವೆಲ್ ಏನಾಯ್ತಪ್ಪ ಅಂದ್ರೆ ಒಂದು ಹೆವಿ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಂಡಿಂದ, ಓಕೆ, ಹೆವಿ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಂಡು ಮಾರ್ಕೆಟ್ ಏನಾಗಿರ್ತಪ್ಪ ಇಲ್ಲಿ ಕಂಟಿನ್ಯೂಸ್ ಆಗಿ ಈ ರೀತಿ ಡಬಲ್ ಪ್ಯಾಟ್ ಮಾಡ್ಕೊಂಡು ಅಥವಾ ಕಂಟಿನ್ಯೂಸ್ ಆಗಿ ಕ್ಯಾನ್ಸಲೇಷನ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗಡೆ ಬರಕ್ ಸ್ಟಾರ್ಟ್ ಮಾಡುತ್ತೆ. ಕೆಳಗಡೆ ಬರುವಾಗ ಫಸ್ಟ್ ನಮ್ಮ ಟಾರ್ಗೆಟ್ ಯಾವ್ದು ಇರುತ್ತಪ್ಪ ಅಂದ್ರೆ 47,000. ಓಕೆ, ನಮಗೆ ಫಸ್ಟ್ ಟಾರ್ಗೆಟ್ 47,000 ಇರುತ್ತೆ. ಇದನ್ನೇ ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ 46,000 ಮಾರ್ಕೆಟ್ ಇಲ್ಲಿ ಬ್ಯಾಂಕ್ ಒಳಗೆ ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದೆ. ಹೌದಾ, ಸೊ ಹೀಗಾಗಿ ಎಲ್ಲಿವರೆಗೂ 50,000 ಕ್ರಾಸ್ ಮಾಡಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಮೇಲ್ಗಡೆ ಹೋಗಲ್ಲ, ಮತ್ತೆ ಆಮೇಲೆ 41,000 ಕ್ರಾಸ್ ಮಾಡಿಲ್ಲ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಕೆಳಗಡೆ ಹೋಗಂಗಿಲ್ಲ. ಏನು ಮಾಡ್ಬೋದಪ್ಪ ಅಂದ್ರೆ ನೆಕ್ಸ್ಟ್ ವೀಕ್ ದಲ್ಲಿ ಈ ಒಂದು ಕ್ಯಾಂಡಲ್ 2,000 ಪಾಯಿಂಟ್ ಇದೆಲ್ಲ ಈ 2,000 ಪಾಯಿಂಟ್ ದಲ್ಲಿ ಕೂಡ ಮಾರ್ಕೆಟ್ ಏನ್ ಮಾಡಬೇಕು ಇದೇ ರೀತಿ ಕನ್ಸಲ್ಟೇಷನ್ ಆಗಿ ಒಂದೆರಡು ದಿವಸ ಮಾರ್ಕೆಟ್ ಕೆಳಗಡೆ ಹೋಗ್ಬೋದು ಅಥವಾ ಈ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೋದು ಕೆಳಗಡೆ ಹೋಗ್ಬೋದು. ಸೊ ಮೇನ್ ಇಂಪಾರ್ಟೆಂಟ್ ಏನಪ್ಪ 2 ಪಾಯಿಂಟ್ ಒಂದು 50,000 ಪಾಯಿಂಟ್ ಒಂದು 40,000 ಈ ಎರಡು ಪಾಯಿಂಟ್ ದಲ್ಲಿ ಮಾರ್ಕೆಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಟ್ರೇಡಿಂಗ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ. ಸೊ ಇದನ್ನ ನಾವು 50 ಮಿನಿಟ್ಸ್ ಅಲ್ಲಿ ನೋಡ್ಕೊಂಡ್ ಬಂದ್ರೆ, ಓಕೆ, ಡೇ ಕ್ಯಾಂಡಲ್ ಬೇಡ ಡೈರೆಕ್ಟ್ 50 ಮಿನಿಟ್ಸ್ ಹೋಗೋಣ. ಸೊ ಈ 50 ಮಿನಿಟ್ಸ್ ನೋಡ್ಕೊಂಡ್ ಬಂದ್ರೆ ಏನಾಗ್ಬೋದಪ್ಪ ಅಂದ್ರೆ ಈ 50 ಮಿನಿಟ್ಸ್ ಅಲ್ಲಿ ಫಸ್ಟ್ ಏನಾಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಫಸ್ಟ್ ಗ್ಯಾಪ್ ಅಪ್ ಆಗಿ ಮಾರ್ಕೆಟ್ ಮೇಲೆ ಹೋಗಿತ್ತು. ಹೌದಾ, ಸೊ ಮೇಲ್ಗಡೆ ಹೋದಾಗ ಏನ್ ಹೇಳಿದಪ್ಪ ಅಂದ್ರೆ ನಿಮ್ಗೆ ಇಲ್ಲಿ ಏನಾದ್ರು ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಈ ಒಂದು ಏರಿಯಾ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ಹೋಗೋದಪ್ಪ ಅಂದ್ರೆ ಫಸ್ಟ್ ನಮಗೆ ಈ ಒಂದು ಏರಿಯಾ 49,600 ಆಮೇಲೆ ಎಲ್ಲಿವರೆಗೂ ಹೋಗೋದಪ್ಪ ಅಂದ್ರೆ 49,800 ತನಕ ಆಮೇಲೆ 50,000 ತನಕ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತಂತ ನಿಮಗೆ ಹೇಳಿದೆ. ಆದ್ರೆ ಮಾರ್ಕೆಟ್ ಏನಂತಪ್ಪ ಅದು ಇವತ್ತು ಸಡನ್ ಆಗಿ ಒಂದು ಶಾಕ್ ಏನ್ ಕೊಡ್ತಪ್ಪ ಅಂದ್ರೆ ಗ್ಯಾಪ್ ಡೌನ್ ಆಯ್ತು. ಹೌದಾ, ಸೊ ಗ್ಯಾಪ್ ಡೌನ್ ಆಗಿರೋದ್ರಿಂದ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ಟಾಪ್ ಲಾಸ್ ಏನಾಗಿರುತ್ತಪ್ಪ ಅಂದ್ರೆ SL, ಓಕೆ, ಇಲ್ಲಿ ಇರ್ತಕ್ಕಂಥ ಎಲ್ಲ SL ಹಿಟ್ ಆಗಿರ್ತಾವ. ಸೊ SL ಹಿಟ್ ಆಗಿ ಮಾರ್ಕೆಟ್ ಏನಪ್ಪ ಸೆಂಟ್ರಲ್ ಮಾರ್ಕೆಟ್ ಇದರಲ್ಲಿ ಪ್ಯಾಟರ್ನ್ ಮಾಡ್ಕೊಂಡು ಕೆಳಗಡೆ ಬಂದ್ಬಿಡ್ತು. ಮೇಲ್ಗಡೆ ಹೋಗಕ್ ಟ್ರೈ ಮಾಡ್ತಾ ಇದೆ ಆದ್ರೆ ಕೆಳಗಡೆ ಬರ್ತದೆ. ಆಮೇಲೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಿದಪ್ಪ ಅಂದ್ರೆ ಎಲ್ಲಕ್ಕಿಂತ ಒಂದು ಹೆವಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಇರ್ತಕ್ಕಂಥದ್ದು ಏರಿಯಾ ಯಾವ್ದಪ್ಪ ಅಂದ್ರೆ ಇದು ಒಂದು ಏರಿಯಾ, ಈ ಒಂದು ಯಾವ್ದಪ್ಪ ಅಂದ್ರೆ 48,650. ಹೌದಾ,
ಸೊ 48,650 ಈ ಒಂದು ಏನು ಏರಿಯಾ ಇದೆಲ್ಲ ಈ ಏರಿಯಾ ಎಲ್ಲಿವರೆಗೂ ಮಾರ್ಕೆಟ್ ಕ್ರಾಸ್ ಮಾಡಿದ ಮೇಲ್ಗಡೆ ಅಲ್ಲಿವರೆಗೂ ಏನಾಗಿತ್ತು ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗಿ ಕೆಳಗಡೆ ಬರುತ್ತೆ. ಆಮೇಲೆ ಮೇನ್ ಇಂಪಾರ್ಟೆಂಟ್ ಇದನ್ನು ಕೂಡ ಈ 49,000 ಏನಾಗಿತ್ತು ಅಂದ್ರೆ ಪಾಯಿಂಟ್ ಮೇನ್ ಇಂಪಾರ್ಟೆಂಟ್ ಆಗಿದೆ. ಯಾಕಪ್ಪ ಅಂದ್ರೆ ಇಲ್ಲಿ ಮೇಲ್ಗಡೆ ಹೋಗಿ ಮಾರ್ಕೆಟ್ ಕೆಳಗಡೆ ಬಂದಿದೆ. ಓಕೆ, ಮೇಲ್ಗಡೆ ಹೋಗಿ ಕೆಳಗಡೆ ಬಂದಿದೆ. ಎಲ್ಲಿವರೆಗೂ ಇದು 49,000 ಕ್ರಾಸ್ ಮಾಡಿಲ್ಲ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಕಡಿಮೆ. ಆಮೇಲೆ ಕೆಳಗಡೆ ಬಂದ್ರೆ ಏನಿರುತ್ತಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಇದು ಒಂದು ಏರಿಯಾ, ಕೆಳಗಡೆ ಇರ್ತಕ್ಕಂಥದ್ದು ಇದು ಒಂದು ಏರಿಯಾ, ಆಮೇಲೆ ಮೇಲ್ಗಡೆ ಇರ್ತಕ್ಕಂಥ ಇದು ಒಂದು ಏರಿಯಾ. ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಗ್ಯಾಪ್ ಅಪ್ ಹಾಕಿ ಮಾರ್ಕೆಟ್ ಟ್ರೇಡ್ ಮಾಡ್ತಾ ಇರೋದ್ರಿಂದ ಈ ಒಂದು ಏರಿಯಾ ಏನಾಗಿದೆಪ್ಪ ಇವಾಗ ಸದ್ಯಕ್ಕೆ ನಮ್ಗ ಒಂದು ಸಪೋರ್ಟ್ ಝೋನ್ ಅಂತ ಹೇಳ್ಬೋದು. ಇದೇನಪ್ಪ ಅಂದ್ರೆ ಒಂದು ಸಪೋರ್ಟ್ ಝೋನ್ ಅಂತ ಹೇಳ್ಬೋದು. ಮಾರ್ಕೆಟ್ ಎಲ್ಲಿವರೆಗೆ ಇಲ್ಲಿ ಕೆಳಗಡೆ ಬಂದಾಗ ಏನಾಗುತ್ತಪ್ಪ ಅಂದ್ರೆ ಇದು ಫಸ್ಟ್ ಸಪೋರ್ಟ್ ಇರುತ್ತೆ. ಓಕೆ, ನಾನು ನಿಮ್ಗೆ ಹೇಳಿದ್ನ ಗ್ಯಾಪ್ ಅಪ್ ಮತ್ತು ಗ್ಯಾಪ್ ಡೌನ್ ದಲ್ಲಿ ಇದು ಫಸ್ಟ್ ಸಪೋರ್ಟ್ ಇರುತ್ತೆ. ಓಕೆ, ಆಮೇಲೆ ಇದು ಸೆಕೆಂಡ್ ಸಪೋರ್ಟ್ ಇರುತ್ತೆ. ಅಕಸ್ಮಾತ್ ಮಾರ್ಕೆಟ್ ಇದನ್ನು ಕೂಡ ಬ್ರೇಕ್ ಮಾಡ್ಕೊಂಡ್ರ ಇದು ಎಲ್ಲಿವರೆಗೂ ಬ್ರೇಕ್ ಆಗಿಲ್ಲ, ಈ ಒಂದು ಸಪೋರ್ಟ್ ಝೋನ್ ಎಲ್ಲಿವರೆಗೂ ಬ್ರೇಕ್ ಮಾಡಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಏನಾಗಿಲ್ಲಪ್ಪ ಅಂದ್ರೆ ಕಂಟ್ರೋಲ್ ಆಗಿ ಕೆಳಗೆ ಹೋಗ್ತದೆ ಚಾನ್ಸಸ್ ತುಂಬಾ ಕಡಿಮೆ. ಕೆಳಗಡೆ ಈ ಒಂದು ಝೋನ್ ಅನ್ನ ಸಪೋರ್ಟ್ ಝೋನ್ ಬ್ರೇಕ್ ಟಚ್ ಮಾಡೋದು ಕೂಡ ಟಚ್ ಮಾಡಿ ಮತ್ತೆ ಈ ರೀತಿ ಪ್ರೈಸ್ ಎಕ್ಸ್ ಮಾಡ್ಕೊಂಡು ಮತ್ತೆ ಈ ಒಂದು 48,200ವರೆಗೆ ಮತ್ತೆ ಬಂತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಏನಾಗುತ್ತೆ ಮತ್ತೆ ಸ್ವಲ್ಪ ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಹೋಗಿ ಕೂಡ ಏನಾಗುತ್ತಪ್ಪ ಅಂದ್ರೆ ಮತ್ತೆ ಈ ಒಂದು ಏರಿಯಾಕ್ಕೆ ಮತ್ತೆ ಸ್ವಲ್ಪ ಸಪೋರ್ಟ್ ಫಂಕ್ಷನ್ ಮತ್ತೆ ರೆಸಿಸ್ಟೆನ್ಸ್ ಫಂಕ್ಷನ್ ಮತ್ತೆ ಮತ್ತೆ ಕೆಳಗಡೆ ಬರುತ್ತೆ. ಸೊ ಈ ರೀತಿ ಮಾಡೋದು ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಒಂದ್ ವೇಳೆ ಏನಾದ್ರು ಇದು ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಅಂದ್ರೆ 48,100 ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಅಂದ್ರೆ ಡೈರೆಕ್ಟ್ ನಮ್ಮ ಮಾರ್ಕೆಟ್ ಅಲ್ಲಿ ಹೋಗ್ತಪ್ಪ ಅಂದ್ರೆ 47,900 49,700 ತನಕ ಮಾರ್ಕೆಟ್ ಹೋಗುತ್ತೆ. ಇದು ಏನಾದ್ರು ಬ್ರೀಚ್ ಮಾಡ್ತಪ್ಪ ಅಂದ್ರೆ ನಮ್ಗೆ ಫಸ್ಟ್ ಟಾರ್ಗೆಟ್ 40,500, ಆಮೇಲೆ ರೌಂಡ್ ಫಿಗರ್ ಆಗಿರ್ತಕ್ಕಂಥದ್ದು 40,000. ಈ ರೀತಿ ಏನಾಗ್ತಪ್ಪ ಅಂದ್ರೆ ಮಾರ್ಕೆಟ್ ನಮಗೆ ಕೆಳಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಬಟ್ ಮೇಲೆಗಡೆ ಹೋಗ್ತಕ್ಕಂಥ ಚಾನ್ಸಸ್ ನಮಗೆ ಏನಿಲ್ಲ ಎಲ್ಲಿವರೆಗೂ ಈ ಒಂದು ಝೋನ್ ಅನ್ನ ಬ್ರೇಕ್ ಮಾಡಂಗಿಲ್ಲ. ಓಕೆ, ಈ ಒಂದು ಝೋನ್ ಅನ್ನ ಬ್ರೇಕ್ ಮಾಡಂಗಿಲ್ಲ 49,000 ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾ ಕಡಿಮೆ. ಒಂದ್ ವೇಳೆ ಏನಾದ್ರು ಇಲ್ಲಿ ಹೆವಿ ಗ್ಯಾಪ್ ಡೌನ್ ಆಯ್ತಪ್ಪ ಅಂದ್ರೆ ಓಕೆ, ಇಲ್ಲಿ ಏನಾದ್ರು ಹೆವಿ ಗ್ಯಾಪ್ ಡೌನ್ ಆಯ್ತಪ್ಪ ಅಂದ್ರೆ ಈ ಒಂದು ಏರಿಯಾ ಏನಾಗುತ್ತಪ್ಪ ಅಂದ್ರೆ ಇದು ಒಂದು ಏರಿಯಾ ಆಮೇಲೆ ಇದು ಒಂದು ಏರಿಯಾ 48,100 ಮತ್ತು 48,000 ಏನಾಗ್ತಪ್ಪ ಅಂದ್ರೆ ಇದು ರೆಸಿಸ್ಟೆನ್ಸ್ ಝೋನ್ ಆಗಿ ವರ್ಕ್ ಮಾಡ್ಕೊಂಡು ಮಾರ್ಕೆಟ್ ಇಲ್ಲಿ ಈ ರೀತಿ ಬಂದ್ ಕಿಶನ್ ಡಬಲ್ ಎಂ ಪ್ಯಾಟರ್ನ್ ಮಾಡ್ಕೊಂಡು ಅಥವಾ ಕಾನ್ಸಂಟ್ರೇಟ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಸೊ ಮಾರ್ಕೆಟ್ ಏನ್ ಮಾಡ್ಬೋದಪ್ಪ ಅಂದ್ರೆ ನೆಕ್ಸ್ಟ್ ವೀಕ್ ದಲ್ಲಿ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅಂತ ಅದು ಡಿಸೈಡ್ ಮಾಡಿ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲೇ ಟ್ರೇಡ್ ಮಾಡ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಈ ಒಂದು ಝೋನ್ ದಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಓಕೆ ಇರ್ತೀನಿ ಹಿಡ್ಕೊಂಡು ಈ ಒಂದು ಝೋನ್ ದಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಝೋನ್ ಇದು. ಈ ಝೋನ್ ಅನ್ನ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬಂತಪ್ಪ ಅಂದ್ರೆ ಈ ಝೋನ್ ಮೊದಲು ಬ್ರೇಕ್ ಮಾಡಬೇಕು. 48,100 ಬ್ರೇಕ್ ಮಾಡ್ತಪ್ಪ ಅಂದ್ರೆ ಡೈರೆಕ್ಟ್ ಇಲ್ಲಿ ಹೋಗ್ತಪ್ಪ 79,900 ತನಕ ಮಾರ್ಕೆಟ್ ಹೋಗುತ್ತೆ. ಇಲ್ಲಪ್ಪ ಅಂದ್ರೆ ಕನ್ಸಲ್ಟೇಷನ್ ಆಗಿ ಸ್ವಲ್ಪ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಎಲ್ಲಿ ಬರ್ತಪ್ಪ ಅದು ಸಿಗದಾಗಿರ್ತಕ್ಕಂಥದ್ದು 48,600. ಆಮೇಲೆ ಅದನ್ನು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿ ಹೋಗುತ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ 48,800 ಆಮೇಲೆ 49,000 ತನಕ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಬಟ್ ಇಲ್ಲಿ ಏನ್ ಮಾಡ್ರಪ್ಪ ನೆಕ್ಸ್ಟ್ ಸ್ವಲ್ಪ ಎಸ್ ಎಲ್ ಟೈಟ್ ಆಗಿ ಇಟ್ಕೋರಿ ಮತ್ತೆ ನೀವು ನಿಮ್ದು ಕ್ವಾಂಟಿಟಿಗಳನ್ನ ಸ್ವಲ್ಪ ನೀಟಾಗಿ ಇಟ್ಕೋರಿ. ಯಾಕಪ್ಪ ಅಂದ್ರೆ ಇಲ್ಲಿ ಕಡಿಮೆ ಪಾಯಿಂಟ್ಸ್ ನಾವು ಕವರ್ ಮಾಡ್ಕೊತಾ ಹೋಗ್ಬೇಕು. ಯಾಕಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ ಯಾವ ಡೈರೆಕ್ಷನ್ ಹೋಗುತ್ತೆ ಅಂತಕ್ಕಂಥದ್ದು ಈ ಮಾರ್ಕೆಟ್ ಯಾವ ಒಂದು ಫೇಸ್ ಅಲ್ಲಿ ಓಪನ್ ಆಗ್ತದೆ ಅಂತದ್ರ ಮೇಲೆ ನಾವು ಇಲ್ಲಿ ಡಿಸೈಡ್ ಮಾಡ್ಕೋಬೇಕು. ಯಾಕಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಎಲ್ಲ ಎಸ್ ಎಲ್ ಹಿಟ್ ಮಾಡಿರೋದ್ರಿಂದ ಇಲ್ಲಿವರೆಗೂ ಈ ಒಂದು ಏರಿಯಾ ಕ್ರಾಸ್ ಮಾಡಂಗಿಲ್ಲ, ಇಲ್ಲಿವರೆಗೂ ಮಾರ್ಕೆಟ್ ಹೆವಿ ಬಯಸ್ ಬರಂಗಿಲ್ಲ. ಇಲ್ಲಿ ಬರ್ಬೋದು ಸ್ವಲ್ಪ ಮೇಲ್ಗಡೆ ಹೋಗುತ್ತೆ ಕೆಳಗಡೆ ಬರುತ್ತೆ, ಮೇಲ್ಗಡೆ ಹೋಗುತ್ತೆ ಕೆಳಗಡೆ ಬರುತ್ತೆ, ಮೇಲ್ಗಡೆ ಹೋಗುತ್ತೆ ಕೆಳಗಡೆ ಬರುತ್ತೆ, ಈ ರೀತಿ ಆಗ್ಬೋದು. ಸೊ ಹೆವಿಯಾಗಿ ದೊಡ್ಡ ದೊಡ್ಡ ಕ್ಯಾಂಡಲ್ಸ್ ಮೇಲ್ಗಡೆ ಹೋಗ್ಬೇಕಪ್ಪ ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಒಂದು ಏರಿಯಾ ಒಂದು 49 ಏರಿಯಾನ ಕ್ರಾಸ್ ಮಾಡ್ಕೊಂಡು ಮಾತ್ರ ಮೇಲ್ಗಡೆ ಹೋದಾಗ ಮಾತ್ರ ಇಲ್ಲಿ ಏನಪ್ಪ ಅಂದ್ರೆ ಹೆವಿ ಬೈರ್ಸ್ ಬರ್ತಾರೆ. ಸೊ ಅದ್ರ ಜೊತೆಗೆ ನಾವು ಇಲ್ಲಿ ಒಂದು ಈ ನಿಫ್ಟಿಯನ್ನು ನಾವು ನೋಡ್ಕೊಂಡ್ಬಂದ್ರೆ ಸೊ ನಿಫ್ಟಿ ನೋಡ್ಕೊಂಡ್ರೆ ನಿಫ್ಟಿ ಎಲ್ಲ ಇದಪ್ಪ ಅಂದ್ರೆ ಸೊ ಇಲ್ಲಿ ನಿಫ್ಟಿ ಡೋಜಿ ಕ್ಯಾಂಡಲ್ ಆಗಿದೆ. ಏನಾಗಿದೆ ನಿಫ್ಟಿ ಒಳಗ ಒಂದು ಡೋಜಿ ಕ್ಯಾಂಡಲ್. ಸೊ ಡೋಜಿ ಕ್ಯಾಂಡಲ್ ಎಲ್ಲಿದೆಪ್ಪ ನೋಡ್ರಿ ಮಾರ್ಕೆಟ್ ಈ ರೀತಿ ಕೆಳಗಡೆ ಬಂದಿದೆ ಮತ್ತೆ ಈ ರೀತಿ ಬಂದಿದೆ ಮತ್ತೆ ಈ ರೀತಿ ಏನಾದ್ರು ಗ್ಯಾಪ್ ಅಪ್ ಓಪನ್ ಆಗಿ ಮತ್ತೆ ಈ ಒಂದು ಡೋಜಿ ಕ್ಯಾಂಡಲ್ ಬ್ರೇಕ್ ಮಾಡ್ಕೊಂಡ್ರೆ ಮತ್ತೆ ಮಾರ್ಕೆಟ್ ಕೆಳಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಸ್ವಲ್ಪ ಜೂಮ್ ಮಾಡ್ಕೊಂಡ್ರಿ ಫಸ್ಟ್ ಲಾಸ್ಟ್ ವೀಕ್ ದಲ್ಲಿ ಏನಾಯ್ತಪ್ಪ ಅಂದ್ರೆ ಮಾರ್ಕೆಟ್ ಈ ರೀತಿ ಹೋಗಿ ಕೆಳಗಡೆ ಬಂದಿತ್ತು ಮತ್ತೆ ಈ ರೀತಿ ಬಂದಿದೆ. ನೆಕ್ಸ್ಟ್ ವೀಕ್ ದಲ್ಲಿ ಏನಾದ್ರು ಇದು ಒಂದು ಏರಿಯಾ ಏನಾದ್ರು ಬ್ರೇಕ್ ಮಾಡ್ಲಿಲ್ಲಪ್ಪ ಅಂದ್ರೆ 23,400 ಓಕೆ, ಈ 23,400 ತುಂಬಾ ನಾನು ದಿನಗಳಲ್ಲಿ ಹೇಳ್ತಾ ಇದ್ದೀನಿ. ಸ್ವಲ್ಪ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಝೋನ್ ಅಂತ ಸ್ವಲ್ಪ ನೋಡ್ಕೊಡ್ರಿ 23,400. ಓಕೆ, ಎಲ್ಲಿವರೆಗೂ 23,400 ಬ್ರೇಕ್ ಮಾಡಂಗಿಲ್ಲ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಎಲ್ಲಿ ಬಯಸ್ ಬರಂಗಿಲ್ಲ. ಆಮೇಲೆ ಕೆಳಗಡೆ ಇರ್ತಕ್ಕಂಥದ್ದು ಒಂದು ಏನಪ್ಪಾ ಅಂದ್ರೆ 23,000. ಓಕೆ, ಕೆಳಗಡೆ 23,000 ಏನಪ್ಪಾ ಅಂದ್ರೆ ಸಪೋರ್ಟ್ ಮಾಡಿದೆ, ಆಮೇಲೆ 23,400 ರೆಸಿಸ್ಟೆನ್ಸ್ ಮಾಡಿದೆ.
ಸೊ ಮೇಲೆ ಕಡೆ ಮತ್ತು ಕೆಳಗಡೆ ಇವು ಎರಡು ಕೂಡ ಏನಪ್ಪಾ ಅಂದ್ರೆ ಒಂದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ಕೊಂಡು ಈ ಒಂದು 400 ಪಾಯಿಂಟ್, ಓಕೆ, ಈ 400 ಪಾಯಿಂಟ್ ಅಲ್ಲಿ ಮಾರ್ಕೆಟ್ ಏನಾಗ್ತಪ್ಪ ಅಂದ್ರೆ ಓಡಾಡ್ತಾ ಇರೋದ್ರಿಂದ ಸ್ವಲ್ಪ ಏನ್ ಮಾಡ್ರಪ್ಪ ಅಂದ್ರೆ ಸ್ವಲ್ಪ ನೋಡ್ಕೊಂಡು ಟ್ರೈ ಮಾಡ್ರಿ. ವೀಕಲ್ ಚಾರ್ಜ್ ಇರ್ತಾರ, ಸೊ ಮಾರ್ಕೆಟ್ ಏನ್ ಮಾಡಪ್ಪ ಅಂದ್ರೆ ಈ ಒಂದು ಏರಿಯಾ ಬ್ರೇಕ್ ಮಾಡ್ಕೊಂಡ್ರೆ ಅವಾಗ ಬೇಯರ್ಸ್ ಆಕ್ಟಿವೇಟ್ ಆಗ್ತಾರೆ. ಈ ಒಂದು ಏರಿಯಾ ಕೆಳಗಡೆ ಫೇಲ್ ಆಯ್ತಪ್ಪ ಅಂದ್ರೆ ಅವಾಗ ಏನಾಗ್ತಪ್ಪ ಅಂದ್ರೆ ಇಲ್ಲಿ ಸೆಲ್ಲರ್ಸ್ ಆಕ್ಟಿವೇಟ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಒಂದು ವೇಳೆ ಏನಾದ್ರು ಇದೇ ಒಂದು ಏರಿಯಾದಲ್ಲಿ ಕನ್ಸಲ್ಟೇಷನ್ ಆಗಿ ಈ ಒಂದು ಏರಿಯಾ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಯಾವ್ದು ಬರುತ್ತಪ್ಪ ಅಂತಂದ್ರೆ ಇದು ಬರುತ್ತೆ 23,600, ಓಕೆ, 23,600 ಬರುತ್ತೆ. ಆಮೇಲೆ ಯಾವ್ದು ಬರುತ್ತಪ್ಪ ಅಂತಂದ್ರೆ ಇದು ಬರುತ್ತೆ 23,750, ಓಕೆ. ಇದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿ ಬರುತ್ತಪ್ಪ ಅಂದ್ರೆ 24,000 ಕೂಡ ಮಾರ್ಕೆಟ್ ಇಲ್ಲಿ ನಮ್ಗೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಅಂದ್ರೆ ಮೇಲ್ಗಡೆ ಹೇಳ್ತಾರಲ್ಲ ಈ ಡೋಜಿ ಕ್ಯಾಂಡಲ್ ತುಂಬಾ ಇಂಪಾರ್ಟೆಂಟ್ ಇದೆ. ಎಲ್ಲಿವರೆಗೂ ಡೋಜಿ ಕ್ಯಾಂಡಲ್ ಮೇಲ್ಗಡೆ ಬ್ರೇಕ್ ಮಾಡಂಗಿಲ್ಲ, ಕೆಳಗಡೆ ಬ್ರೇಕ್ ಅವಾಗ ಸೆಲ್ಲರ್ಸ್ ಮತ್ತು ಬಯರ್ಸ್ ಏನು ಆಕ್ಟಿವೇಟ್ ಆಗಲ್ಲ. ಏನಾಗ್ಬೋದಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಅದರಲ್ಲಿ ಮಾರ್ಕೆಟ್ ಈ ಒಂದು ಝೋನ್ದಲ್ಲಿ ಏನಾದ್ರು ಸಿಕ್ಕಾಕೊಂತಪ್ಪ ಅಂದ್ರೆ ಈ ಒಂದು ಝೋನ್ದಲ್ಲಿ ಏನೋ ಎರಡು ಝೋನ್ದಲ್ಲಿ ಏನಾದ್ರು ಮಾರ್ಕೆಟ್ ಸಿಕ್ಕಾಕೋತಪ್ಪ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಕನ್ಸಲ್ಟೇಷನ್ ಆಗಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಕೆಳಗಡೆ ಬರ್ಕತ್ತಪ್ಪ ಅವಾಗ ಸೆಲ್ಲರ್ಸ್ ಬರ್ತಾರೆ, ಮೇಲ್ಗಡೆ ಬೇಕಾಯ್ತಂದ್ರೆ ಅವಾಗ ಏನಾಗುತ್ತಪ್ಪ ಅಂದ್ರೆ ಬಯರ್ಸ್ ಆಕ್ಟಿವೇಟ್ ಆಗ್ತದೆ ಚಾನ್ಸಸ್ ತುಂಬಾ ಇದೆ. ಅಥವಾ ಒಂದ್ ವೇಳೆ ಏನಾದ್ರು ಈ ಒಂದೇನು ಏರಿಯಾ ಏಕೆ ಏನ್ ಮಾಡ್ತಾರೆ ಮಾರ್ಕೆಟ್ದಲ್ಲಿ ಈ ಒಂದು ಏರಿಯಾ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ಈ ಗ್ಯಾಪ್ ಡೌನ್ ಆಯ್ತಪ್ಪ ಅಂದ್ರೆ ಇದು ರೆಸಿಸ್ಟೆನ್ಸ್ ವರ್ಕ್ ಮಾಡುತ್ತಾ, ಆಮೇಲೆ ಇದು ಸಪೋರ್ಟ್ ಆಗಿ ವರ್ಕ್ ಮಾಡುತ್ತಾ. ಓಕೆ, ಅವಾಗ ಏನಾಗುತ್ತಪ್ಪ ಅಂದ್ರೆ 23,000 ಹೆವಿ ಸಪೋರ್ಟ್ ಆಗಿ ವರ್ಕ್ ಮಾಡ್ತಪ್ಪ ಅಂದ್ರೆ ಎಲ್ಲಿವರೆಗೂ 23,000ದಲ್ಲಿ ಮೇಲ್ಗಡೆ ಕ್ರಾಸ್ ಮಾಡಂಗಿಲ್ಲ ಅಲ್ಲಿವರೆಗೂ ಕೂಡ ಬೇಯಕ್ ಬರಲ್ಲ. ಅವಾಗ ಏನಾಗುತ್ತಪ್ಪ ಅಂದ್ರೆ ಕೆಳಗಡೆ ಗ್ಯಾಪ್ ಡೌನ್ ಆದಾಗ ಸ್ವಲ್ಪ ಈ ರೀತಿ ಎಂಪೆಟ್ ಮಾಡ್ಕೊಂಡು ಮತ್ತು ಕನ್ಸಲ್ಟೇಷನ್ ಮಾಡ್ಕೊಂಡು ಕೆಳಗಡೆ ಬರಕ್ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಫಸ್ಟ್ ನಮ್ಮ ಟಾರ್ಗೆಟ್ ಅಲ್ಲಿ ಇರುತ್ತಪ್ಪ ಅಂದ್ರೆ ಈ ಒಂದು ಏರಿಯಾಕ್ಕೆ 22,750, ಓಕೆ. ಆಮೇಲೆ ಎಷ್ಟು ಇರುತ್ತಪ್ಪ ಅಂದ್ರೆ 22,500. ಈ ರೀತಿ ಏನಾಗ್ತಪ್ಪ ಅಂದ್ರೆ ಮಾರ್ಕೆಟ್ದಲ್ಲಿ ಕಂಟಿನ್ಯೂಸ್ ಆಗಿ ಫಾಲೋ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಒಂದ್ ವೇಳೆ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ಈ ಒಂದು ಕ್ಯಾಂಡಲ್ ಫಾಲೋ ಥ್ರೂ ಆಯ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ವೀಕ್ ಅಲ್ಲಿ ಅದ್ರ ನೆಕ್ಸ್ಟ್ ವೀಕ್ ಏನಾಗ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಹೆವಿ ಫಾಲೋ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಮಾರ್ಕೆಟ್ದಲ್ಲಿ ಇರ್ತಾವೆ. ಓಕೆ, ಇದು ಸ್ವಲ್ಪ ನೀವು ಗಮನ ಕೊಟ್ಟು ನೋಡ್ಕೊರಿ. ಇದನ್ನ ನಾವು ಒಂದು 15 ಮಿನಿಟ್ಸ್ ಟೈಮ್ ನೋಡ್ಕೊಂಡ್ರೆ ನೋಡ್ರಿ, ಈ 15 ಮಿನಿಟ್ಸ್ ಟೈಮ್ ನೋಡ್ಕೊಂಡ್ರೆ ನೋಡ್ರಿ, ಇದು ಒಂದು ಏರಿಯಾ 23,400 ಅಂತ ಹೇಳಿದೆ. ಓಕೆ, 23,000 ಹೆವಿ ರೆಸಿಸ್ಟೆನ್ಸ್ ಇರೋದ್ರಿಂದ ಇದು ಎಲ್ಲಿವರೆಗೂ ಬ್ರೇಕ್ ಮಾಡಂಗಿಲ್ಲ ಎಲ್ಲಿವರೆಗೂ ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗಲ್ಲ ಅಂತ ಇವಾಗ ಅವಾಗಲೇ ಹೇಳಿದ್ದೆ. ಆಮೇಲೆ ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಒಂದು ಸಪೋರ್ಟ್ ಏರಿಯಾ ಹೌದಾ 23,000. ಈ ಎರಡು ಏನಪ್ಪಾ ಅಂದ್ರೆ ಟೋಟಲ್ 400 ಪಾಯಿಂಟ್ ಮಾರ್ಕೆಟ್ ಏನಪ್ಪ ಇವಾಗ ಸಿಕ್ಕಾಕೊಂಡಿದೆ ಹೌದಾ. 400 ಪಾಯಿಂಟ್ ಮಾರ್ಕೆಟ್ ಸಿಕ್ಕಾಕೊಂಡಿರೋದ್ರಿಂದ ಮಾರ್ಕೆಟ್ ಮೇಲ್ಗಡೆ ಬ್ರೇಕ್ ಆಯ್ತಪ್ಪ ಮೇಲ್ಗಡೆ ಹೋಗುತ್ತೆ, ಇಲ್ಲಿ ಬೈಯರ್ಸ್ ಬಂದ್ಬಿಡ್ತಾರ. ಕೆಳಗಡೆ ಬ್ರೇಕ್ ಆಯ್ತಪ್ಪ ಅಂದ್ರೆ ಇಲ್ಲಿ ಸೆಲ್ಲರ್ಸ್ ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಸೊ ಮಾರ್ಕೆಟ್ ಎಲ್ಲಿ ಓಪನ್ ಆಗ್ಬೇಕು ಎಲ್ಲಿಪ್ಪ ಅಂದ್ರೆ ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂದ್ರೆ ಇದು ಒಂದು ಏರಿಯಾ ಈ ಒಂದು ಏರಿಯಲ್ಲಿ ಅಕಸ್ಮಾತ್ 23,400 ಓಪನ್ ಆಯ್ತಪ್ಪ ಅಂದ್ರೆ ಓಕೆ ಕೆಳಗಡೆ ಬಂದು ಮತ್ತೆ ಈ ಒಂದು ಏರಿಯಾಕ್ಕೆ 23,350 ಈ 23,350 ಮಾರ್ಕೆಟ್ ಏನ್ಬೋದಪ್ಪ ಅಂದ್ರೆ ಸಪೋರ್ಟ್ ತಗೊಂಡು ಆಮೇಲೆ ಮತ್ತೆ ಈ ಒಂದು ಏರಿಯಾಕ್ಕೆ ಏನಾದ್ರು ಕ್ರಾಸ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಮೇಲ್ಗಡೆ ಹೋಗ್ಬೋದು. ಅಥವಾ ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಓಪನ್ ಆಗಿರುತ್ತೆ. ಫಸ್ಟ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಸಪೋರ್ಟ್ ತಗೊಂಡು ಮೇಲ್ಗಡೆ ಬರುತ್ತೆ. ಮೇಲ್ಗಡೆ ಬಂತಪ್ಪ ಅಂದ್ರೆ ಇದು ಏರಿಯಾ ಏನ್ ಮಾಡತ್ತಪ್ಪ 23,200 ಒಂದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತೆ. 23,200 ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ಕೊಂಡು ಮತ್ತೇನಾಗುತ್ತಪ್ಪ ಅಂದ್ರೆ ಸ್ವಲ್ಪ ಎಂಪೆಟರ್ ಮಾಡ್ಕೊಂಡು ಅಥವಾ ಕನ್ಸ್ಯೂಮ್ ಮಾಡ್ಕೊಂಡು ಮತ್ತೆ ಕೆಳಗಡೆ ಬಂದು ಈ ಒಂದು ಏರಿಯಾ ಏನಾದ್ರು ಬ್ರೇಕ್ ಮಾಡ್ಕೊಂಡಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕೆಳಗಡೆ ಫಾಲೋ ಆಗ್ತಕ್ಕಂಥ ಚಾನ್ಸಸ್ ಕೂಡ ತುಂಬಾನೇ ಇರ್ತಾವೆ. ಸೊ ಅದಕ್ಕೆ ಏನ್ ಮಾಡ್ರಪ್ಪ ಅಂದ್ರೆ ಈ ಏರಿಯಾದಲ್ಲಿ ಓಪನ್ ಆದ್ರೂ ಕೂಡ ಕನ್ಸೋಲೇಷನ್ ಆಗಿ ಮೇಲ್ಗಡೆ ಹೋಗ್ಬೇಕು. ಇಲ್ಲಪ್ಪ ಈ ಏರಿಯಾದಲ್ಲಿ ಓಪನ್ ಆದ್ರೂ ಕೂಡ ಕನ್ಸೋಲೇಷನ್ ಆಗಿ ಮಾರ್ಕೆಟ್ ಕೆಳಗಡೆ ಹೋಗ್ಬೇಕು. ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂದ್ರೆ ಈ ಒಂದು ಏರಿಯಾ ಸಪೋರ್ಟ್ ಆಗಿ ವರ್ಕ್ ಮಾಡುತ್ತೆ. ಅಥವಾ ಇಲ್ಲಿ ಒಂದು ಏರಿಯಾನ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ಈ ಒಂದು ಏರಿಯಾ ಏನಾಗುತ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ಕೊಂಡ್ರಿಂದ ಮಾರ್ಕೆಟ್ ಇದೇ ರೀತಿ ಎಂಪೆಟ್ ಮಾಡ್ಕೊಂಡು ಅಥವಾ ಕೆಳಗೆ ಹೋಗ್ಬೋದು. ಅಥವಾ ಇಲ್ಲೇನೋ ಓಪನ್ ಆದ್ರೂ ಕೂಡ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದು ಈ ರೀತಿ ಡಬಲ್ ಪ್ಯಾಟರ್ನ್ ಮಾಡ್ಕೊಂಡು ಕೂಡ ಕೆಳಗಡೆ ಬರೋದ್ರಿಂದ ಚಾನ್ಸಸ್ ಇದೆ. ಸೊ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ಒಂದು ಏರಿಯಾ ನೋಡ್ರಿ, ಈ ಎರಡು ಏರಿಯಾದಲ್ಲಿ 23,400 ಆಮೇಲೆ ಈ ಒಂದು 23,000 ಈ ಒಂದು ಎರಡು ಏರಿಯಾ ನೋಡ್ರಪ್ಪ ಅಂದ್ರೆ ನೀವು ಗಮನ ಕೊಡೋದಷ್ಟು ಸ್ವಲ್ಪ ನೆಕ್ಸ್ಟ್ ವೀಕ್ದಲ್ಲಿ ನೋಡೋದನ್ನ ಟ್ರೈ ಮಾಡೋದು ತುಂಬಾನೇ ಒಳ್ಳೆಯದಂತ ನಿಮಗೆ ಹೇಳ್ತದೆ. ಓಕೆ, ಅದೇ ರೀತಿಯಾಗಿ ಸ್ವಲ್ಪ ನಾವು ಬ್ಯಾಂಕ್ ಸೆನ್ಸೆಕ್ಸ್ ನೋಡ್ಕೊಂಡ್ರೆ ಸೊ ಸೆನ್ಸೆಕ್ಸ್ ಎಲ್ಲಿ ಸೆನ್ಸೆಕ್ಸ್ ಇದೆ ಸೆನ್ಸೆಕ್ಸ್ ಅಲ್ಲಿ ನೋಡ್ರೆ ಸೆನ್ಸೆಕ್ಸ್ ನೋಡ್ರೆ ಈ ಸೆನ್ಸೆಕ್ಸ್ ಅಲ್ಲಿ ನೋಡ್ಕೊಂಡ್ರೆ ನಾವು ಫಸ್ಟ್
ಇದು ಏಕೆಂದ್ರೆ ವೀಕ್ಲಿ ಕ್ಯಾಂಡಲ್ ವೀಕ್ಲಿ ಕ್ಯಾಂಡಲ್ ಕೂಡ ಏನಾಗಿದೆಪ್ಪ ಅಂದ್ರೆ ಒಂದು ಡೋಜಿ ಕ್ಯಾಂಡಲ್ ಹೌದಾ. ಸೊ ಡೋಜಿ ಕ್ಯಾಂಡಲ್ ಆಗಿರೋದ್ರಿಂದ ಫಸ್ಟ್ ನಮಗೆ ಟಾರ್ಗೆಟ್ ಯಾವಪ್ಪ ಅಂದ್ರೆ 20 ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದು 77,400, ಆಮೇಲೆ ಕೆಳಗಡೆ ಇರ್ತಕ್ಕಂಥದ್ದು 76,100 ಹೌದಾ. ಸೊ ಈ ಎರಡು ಕ್ಯಾಂಡಲ್ ಏನಾಗತ್ತಪ್ಪ ಅಂದ್ರೆ ಮೇಲ್ಗಡೆ ಇರ್ತಕ್ಕಂಥದ್ದು ಯಾವ ರೀತಿ ವರ್ಕ್ ಮಾಡತ್ತಪ್ಪ ಅಂದ್ರೆ ಇದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತೆ, ಆಮೇಲೆ ಕೆಳಗಡೆ ಇರ್ತಕ್ಕಂಥದ್ದು ಯಾವ ರೀತಿ ವರ್ಕ್ ಮಾಡತ್ತಪ್ಪ ಅಂತಂದ್ರೆ ಇಲ್ಲಿ ಹೆವಿ ಇರ್ತಕ್ಕಂಥ ಸಪೋರ್ಟ್ ಆಗಿ ವರ್ಕ್ ಮಾಡುತ್ತೆ ಹೌದಾ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಮಾರ್ಕೆಟ್ ಒಂದು ಹೆವಿ ಒಂದು ಕನ್ಸಲ್ಟೇಷನ್ ಝೋನ್ ಅಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಮಾರ್ಕೆಟ್ ಏನಪ್ಪ ಅಂದ್ರೆ ಫಾಲೋ ಥ್ರೂ ಆಗ್ಬೇಕಾಗಿತ್ತಪ್ಪ ಅಂದ್ರೆ ಡೌನ್ ಟೈಮ್ ಅಲ್ಲಿ ಫಾಲೋ ಥ್ರೂ ಆಗ್ಬೇಕಾಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ಗ್ಯಾಪ್ ಡೌನ್ ಆಗ್ಬೇಕು. ಓಕೆ, ಗ್ಯಾಪ್ ಡೌನ್ ಆಗಿ ಮಾರ್ಕೆಟ್ ಏನಾಗ್ಬೇಕಪ್ಪ ಅಂದ್ರೆ ಈ ಒಂದು ಲೆವೆಲ್ ಅನ್ನ ರೆಸಿಸ್ಟೆನ್ಸ್ ಆಗಿ ಕ್ಲಿಯರ್ ಮಾಡ್ಕೊಂಡು ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬಂತಪ್ಪ ಅಂತಂದ್ರೆ ಫಸ್ಟ್ ನಮ್ಮ ಟಾರ್ಗೆಟ್ ಎಲ್ಲಿ ಹೋಗುತ್ತಪ್ಪ ಅಂತಂದ್ರೆ ಈ ಒಂದು 75,000 ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ 75,000 ಮಾರ್ಕೆಟ್ ಹೋಗುತ್ತೆ. ಆದಾದ ಕೂಡಲೇ ಎಲ್ಲಿ ಹೋಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಡೈರೆಕ್ಟ್ ಆಗಿ 74,000 ಕೂಡ ಮಾರ್ಕೆಟ್ ಕೆಳಗಡೆ ಹೋಗ್ತಕ್ಕಂತ ಚಾನ್ಸಸ್ ಇದೆ. ಆದ್ರೆ ಇದೇನ್ ಝೋನ್ ಇದೆಯಲ್ಲ ಈ ಝೋನ್ ಒಂದು ಏನಾದ್ರು ಅಕಸ್ಮಾತ್ ಕನ್ಸಲ್ಟೇಷನ್ ಆದ್ರೂ ಕೂಡ ಕೆಳಗಡೆ ಬಿದ್ದರೂ ಕೂಡ ಈ ಕೆಳಗಡೆ ಬಿದ್ದು ಆಮೇಲೆ ಇದಕ್ಕೆ ಸ್ವಲ್ಪ ಈ ರೀತಿ ಒಂದು ಫುಲ್ ಬ್ಯಾಕ್ ಫೌಂಡೇಶನ್ ಮತ್ತೆ ಕಂಟಿನ್ಯೂಸ್ ಮಾರ್ಕೆಟ್ ಕೆಳಗಡೆ ಬೇಕಪ್ಪ ಅಂದ್ರೆ ಅವಾಗಲೂ ಕೂಡ ಏನಾಗ್ತದಪ್ಪ ಅಂತಂದ್ರೆ ಮಾರ್ಕೆಟ್ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ಡೋಜಿಕಲ್ ಮಾಡಿದೆ, ಡೋಜಿಕಲ್ ಯಾವ ಲೆವೆಲ್ ಇದೆಯಪ್ಪ ಅಂತಂದ್ರೆ ಈ ರೀತಿ ಒಂದು ಫಾಲೋ ಥ್ರೂ ಕ್ಯಾನಲ್ ಇದೆ ಅಂದ್ರೆ ಟ್ರೆಂಡ್ ಅಲ್ಲಿ ಇದೆ ಹೌದಾ. ಸೊ ಟ್ರೆಂಡ್ ಅಲ್ಲಿ ಇರೋದಿಲ್ಲ ಡೋಜಿಕಲ್ ಸ್ವಲ್ಪ ನಾವು ಗ್ಯಾಪ್ ಡೌನ್ ಅಥವಾ ಗ್ಯಾಪ್ ಅಪ್ ಯಾವ ರೀತಿ ಆಗುತ್ತೆ ಅಂತ ಸ್ವಲ್ಪ ನೋಡ್ಕೊಂಡು ನಾವು ಟ್ರೈ ಮಾಡಬೇಕಾಗುತ್ತೆ. ಒಂದ್ ವೇಳೆ ಈ ಒಂದು ಝೋನ್ ದಲ್ಲಿ ಏನಾದ್ರು ಮೇಲ್ಗಡೆ ಓಪನ್ ಆಯ್ತಪ್ಪ 70,600 ಓಕೆ ಮೇಲ್ಗಡೆ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ನಮ್ಗೆ ಫಸ್ಟ್ ಟಾರ್ಗೆಟ್ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಇದು 78,000 ಓಕೆ. ಈ 78,000 ಕೂಡ ಮಾರ್ಕೆಟ್ ಸಿಗತಕ್ಕಂಥ ಚಾನ್ಸಸ್ ಇದೆ. ಅದನ್ನು ಕೂಡ ಏನಾದ್ರು ಬ್ರೇಕ್ ಮಾಡ್ತಪ್ಪ ಅಂದ್ರೆ ನೆಕ್ಸ್ಟ್ ಟಾರ್ಗೆಟ್ ಮೇಲೆ ಹೋಗುತ್ತಪ್ಪ ಅಂದ್ರೆ 78,500, ಆಮೇಲೆ ನೆಕ್ಸ್ಟ್ ಎಲ್ಲಿ ಹೋಗುತ್ತಪ್ಪ ಅಂದ್ರೆ 79,000. ಈ ಎರಡು ಟಾರ್ಗೆಟ್ ಗಳನ್ನ ರೀಚ್ ಮಾಡೋದ್ರಿಂದ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ಇದನ್ನ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಒಂದು 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ ಸೊ 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ ಇದು ನಮಗ ಫಸ್ಟ್ ಏರಿಯಾ ಓಕೆ 77,200 ಓಕೆ 77,200 ಇದು ಫಸ್ಟ್ ಏರಿಯಾ. ಸೆಕೆಂಡ್ ಏರಿಯಾ ಯಾವ್ದಪ್ಪ ಅಂತಂದ್ರೆ ನಮಗೆ ಇಲ್ಲಿ ಕೆಳಗೆ ಇರ್ತಕ್ಕಂಥದ್ದು 76,200 ಓಕೆ. ಈ ರೀತಿ ಏನಾಗ್ತಪ್ಪ ಅಂದ್ರೆ ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದು ಸಪೋರ್ಟ್ ಆಗಿ ವರ್ಕ್ ಮಾಡುತ್ತೆ, ಕೆಳಗಡೆ ಇರ್ತಕ್ಕಂಥದ್ದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತೆ. ಮೇಲ್ಗಡೆ ಇರ್ತಕ್ಕಂಥದ್ದು ಮೇಲ್ಗಡೆ ಇರ್ತಕ್ಕಂಥದ್ದು ರೆಸಿಸ್ಟೆನ್ಸ್, ಕೆಳಗಡೆ ಇರ್ತಕ್ಕಂಥದ್ದು ಸಪೋರ್ಟ್ ಆಗಿ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ವರ್ಕ್ ಮಾಡುತ್ತೆ. ಓಕೆ, ಇದೊಂದು ಝೋನ್ ಆಮೇಲೆ ಇದೊಂದು ಝೋನ್ ಈ ರೀತಿ ಏನಾಗಬೇಕು ಅಂದ್ರೆ ವರ್ಕ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ. ಇಲ್ಲಿ ಮಾರ್ಕೆಟ್ ಎಲ್ಲಿ ಓಪನ್ ಆದ್ರೆ ಏನೇನು ಮಾಡ್ಬೋದಪ್ಪ ಅಂದ್ರೆ ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಗ್ಯಾಪ್ ಅಪ್ ಈ ಒಂದು ಏರಿಯಾದಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಫಸ್ಟ್ ನಮ್ಮ ಟಾರ್ಗೆಟ್ ಏನ್ ಮಾಡ್ಬೋದಪ್ಪ ಈ ಒಂದು ಏರಿಯಾನ ನಾವು ಟಾರ್ಗೆಟ್ ಮಾಡ್ಬೋದು 77,000 ಓಕೆ. ಈ 77,000 ಏನ್ ಮಾಡ್ಬೋದು ಕೆಳಗಡೆ ಬಂದು ಸ್ವಲ್ಪ ಮತ್ತೆ ಸಪೋರ್ಟ್ ಕನ್ಸಲ್ಟೇಷನ್ ಆಗಿ ಈ ರೀತಿ ಏನಾದ್ರು ಪ್ಯಾಟರ್ನ್ ಮಾಡ್ಕೊಂಡು ಒಂದ್ ವೇಳೆ ಈ ಒಂದು ಏರಿಯಾ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಓಕೆ ಈ ಒಂದು ಏರಿಯಾನ ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ನಮ್ಗೆ ಎಲ್ಲಿ ಟಾರ್ಗೆಟ್ ಸಿಗುತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಟಾರ್ಗೆಟ್ ಸಿಗ್ತಕ್ಕಂಥದ್ದು ಮೇಲ್ಗಡೆ 77,800 ಟಾರ್ಗೆಟ್ ರೀಚ್ ಮಾಡ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಅದಕ್ಕಿಂತ ಮೊದಲು ಯಾವ್ದಾಗುತ್ತಪ್ಪ ಅಂದ್ರೆ 77,700 ಓಕೆ 77,700 ಈ ಒಂದು ಏರಿಯಾನ ಕೂಡ ಮಾರ್ಕೆಟ್ ರೀಚ್ ಮಾಡೋದ್ರ ಚಾನ್ಸಸ್ ಇದೆ. ಓಕೆ, ಇದು ಮೇಲ್ಗಡೆ ಓಪನ್ ಆಗುತ್ತೆ. ಅಕಸ್ಮಾತ್ ಇದೇನಾದ್ರು ಕೆಳಗಡೆನೆ ಏನಾದ್ರು ಬ್ರೇಕ್ ಮಾಡುತ್ತಪ್ಪ ಅಂದ್ರೆ ಈ ಒಂದು ಏರಿಯಾ ಏನಾಗುತ್ತಪ್ಪ ಅಂದ್ರೆ ಸಪೋರ್ಟ್ ವರ್ಕ್ ಮಾಡುತ್ತೆ 76,800 ಓಕೆ 76,800 ಎಲ್ಲಿವರೆಗೂ ಬ್ರೇಕ್ ಮಾಡಂಗಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಏನಾಗಿಲ್ಲಪ್ಪ ಇಲ್ಲಿ ಎಲ್ಲಸ ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಕಡಿಮೆ. ಆದ್ರೆ ಏನ ಹೇಳ್ತದೆ ಇಲ್ಲಿ ಗ್ಯಾಪ್ ಅಪ್ ಅದು ಈ ಒಂದು ಏರಿಯಾ ಹೇಳೋದನ್ನ ನಮಗೆ ಓಕೆ. ಒಂದು ವೇಳೆ ಗ್ಯಾಪ್ ಅಪ್ ಓಪನ್ ಆದ್ರೆ ಏನಾದ್ರು ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂದ್ರೆ ಈ ಒಂದು ಏರಿಯಾದಲ್ಲಿ ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂದ್ರೆ ಈ ಒಂದು ಏರಿಯಾ ಏನಾಗುತ್ತಪ್ಪ ಅಂದ್ರೆ 77,300 ಏನಾಗುತ್ತಪ್ಪ ಅಂದ್ರೆ ಸಪೋರ್ಟ್ ಆಗಿ ವರ್ಕ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಡಬಲ್ ಪ್ಯಾಟರ್ನ್ ಮಾಡ್ಕೊಂಡು ಅಥವಾ ಕಾನ್ಸಲ್ಟೇಷನ್ ಮಾಡ್ಕೊಂಡು ಮೇಲ್ಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ 77,600 ಆಮೇಲೆ 77,800 ಈ ಒಂದು ಎರಡು ಏರಿಯಾಕ್ಕೆ ಏನಾಗ್ತಪ್ಪ ಅಂದ್ರೆ ಮಾರ್ಕೆಟ್ ರೀಚ್ ಆಗತಕ್ಕಂಥ ಚಾನ್ಸಸ್ ತುಂಬಾನೇ ಇರೋದ್ರಿಂದ ಸ್ವಲ್ಪ ನೀವು ಗ್ಯಾಪ್ ಅಪ್ ಅಥವಾ ಈ ಮೇಲ್ಗಡೆ ಓಪನ್ ಆಯ್ತಪ್ಪ ಅಂದ್ರೆ ಯಾವ ರೀತಿ ಟ್ರೇಡ್ ಮಾಡೋದಕ್ಕಂತ ಸ್ವಲ್ಪ ಒಂದು 2-3 ಸಲ ಮಾಡ್ಕೊಂಡು ನಿಮ್ದೇ ಆಗಿರ್ತಕ್ಕಂಥ ಒಂದು ಸ್ವಂತ ಅನಲೈಸೇಷನ್ ಮಾಡ್ಕೊಂಡು ನೀವು ಟ್ರೇಡ್ ಮಾಡೋದು ತುಂಬಾನೇ ಉತ್ತಮ. ಅಥವಾ ಇಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಓಕೆ ಈ ಒಂದು ಏರಿಯಾದಲ್ಲಿ ಓಕೆ ಈ ಒಂದು ಏರಿಯಾದಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಈ ಒಂದು ಏರಿಯಾದಲ್ಲಿ ಓಪನ್ ಆಯ್ತಪ್ಪ ಅಂದ್ರೆ ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬಂತಪ್ಪ ಅಂತಂದ್ರೆ ಫಸ್ಟ್ ನಮ್ಮ ಟಾರ್ಗೆಟ್ ಯಾವ್ದಿರುತ್ತಪ್ಪ ಈ ಒಂದು ಏರಿಯಾ ಟಾರ್ಗೆಟ್ ಓಕೆ.
76,200 76,200 ಈ ಒಂದು ಏರಿಯಾ ನಿಮಗೆ ಏನಿರುತ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ಇರುತ್ತೆ. ಇದನ್ನು ಕೂಡ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಟಾರ್ಗೆಟ್ 76,000, ಆಮೇಲೆ 76,000 ಫಸ್ಟ್ ಟಾರ್ಗೆಟ್, ಆಮೇಲೆ 75,500 ಈ ಎರಡು ಟಾರ್ಗೆಟ್ ಗಳನ್ನು ನಾವು ರೀಚ್ ಮಾಡೋದ್ರ ಚಾನ್ಸಸ್ ತುಂಬಾನೇ ಇದೆ. ಅಥವಾ ಒಂದ್ ವೇಳೆ ಏನಾದ್ರು ಇದೇ ಈ ಒಂದು ಸ್ಪೇಸ್ ಅಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ, ಓಕೆ, ಮಾರ್ಕೆಟ್ ಈ ಒಂದು ಸ್ಪೇಸ್ ಅಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಕನ್ಸೋಲೇಷನ್ ಆಗಿ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಇದು ಒಂದು ಏರಿಯಾ ಏನಾಗುತ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತೆ. ಈ ಒಂದು ಏರಿಯಾ ಏನಾಗುತ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ಕೊಂಡು, ಓಕೆ, ಈ ಒಂದು ಏರಿಯಾ ರೆಸಿಸ್ಟೆನ್ಸ್ ವರ್ಕ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಏನಾಗುತ್ತೆ ಅಂದ್ರೆ ಎಂ ಪ್ಯಾಟರ್ನ್ ಮಾಡ್ಕೊಂಡು ಅಥವಾ ಕನ್ಸೋಲೇಷನ್ ಮಾಡ್ಕೊಂಡು ಕೆಳಗಡೆ ಬಿತ್ತಪ್ಪ ಅಂದ್ರೆ ಇದು ಒಂದು ಏರಿಯಾ ಮತ್ತೆ ಬ್ರೇಕ್ ಆಯ್ತಪ್ಪ ಅಂದ್ರೆ ಮತ್ತೆ ಫಸ್ಟ್ ಟಾರ್ಗೆಟ್ 76,000, ಆಮೇಲೆ 70,500 ಅಥವಾ ಕನ್ಸೋಲೇಷನ್ ಆಗಿ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಮತ್ತೆ ಈ ಒಂದು ಕನ್ಸೋಲೇಷನ್ ಝೋನ್ ಅಲ್ಲಿ ಮಾರ್ಕೆಟ್ ಬಿತ್ತಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಯ್ತಪ್ಪ ಮೇಲ್ಗಡೆ ಬ್ರೇಕ್ ಆಯ್ತಪ್ಪ ಅಂದ್ರೆ ಇದು ಒಂದು ಏರಿಯಾ ಏನಾಯ್ತಪ್ಪ ಫಸ್ಟ್ ಟಾರ್ಗೆಟ್, ಆಮೇಲೆ ಇದು ಸೆಕೆಂಡ್ ಟಾರ್ಗೆಟ್ ಆಗುತ್ತೆ. ಎರಡು ಬ್ರೇಕ್ ಆಯ್ತಪ್ಪ ಅಂದ್ರೆ ಇದು ಫಸ್ಟ್ ಟಾರ್ಗೆಟ್, ಆಮೇಲೆ 76,000, ಆಮೇಲೆ 75,500 ಈ ರೀತಿ ಏನಾಗ್ತಪ್ಪ ಅಂದ್ರೆ ಇಲ್ಲಿ ಬ್ಯಾಂಕ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ವಿಸಿ ಚಾರ್ಟ್ ಅಲ್ಲಿ ಮತ್ತು ನಾನು ನಿಮಗೆ 15 ನಿಮಿಷದಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ಬೇಕಂತದನ್ನ ನಿಮಗೆ ಹೇಳಿದೀನಿ. ಯಾಕಪ್ಪ ಅಂದ್ರೆ ಇಲ್ಲಿ ಸೆನ್ಸೆಕ್ಸ್ ಆಗ್ಲಿ ಅಥವಾ ನಿಫ್ಟಿ ಆಗ್ಲಿ ಇವು ಏನಾಗಿದಪ್ಪ ಅಂದ್ರೆ ಒಂದು ಝೋನ್ ದಲ್ಲಿ ಸಿಕ್ಕಾಕೊಂಡ್ಬಿಟ್ಟது. ಓಕೆ, ಇಲ್ಲಿ ಒಂದು ಝೋನ್ ದಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಮಾರ್ಕೆಟ್ ದಲ್ಲಿ ನೀವು ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅಥವಾ ಸೋಮವಾರ ದಿವಸ ಮಾರ್ಕೆಟ್ ಯಾವ ಒಂದು ಲೆವೆಲ್ ನಲ್ಲಿ ಮಾರ್ಕೆಟ್ ಓಪನ್ ಆಗುತ್ತಾ ಅನ್ನೋದ್ರ ಮೇಲೆ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಡಿಸೈಡ್ ಮಾಡ್ಕೊಂಡು ನಾವು ಟ್ರೇಡ್ ಅನ್ನು ತಗೋಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ಮೇಲ್ಗಡೆ ಓಪನ್ ಆಯ್ತಪ್ಪ ಅಂದ್ರೆ ಮೇಲ್ಗಡೆ ಹೋಗುತ್ತೆ, ಕೆಳಗಡೆ ಓಪನ್ ಆಯ್ತು ಅಂದ್ರೆ ಕೆಳಗಡೆ ಬರುತ್ತೆ. ಓಕೆ, ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ ದಲ್ಲಿ ಸ್ವಲ್ಪ ನೀವು ಗಮನ ಕೊಟ್ಟು ಟ್ರೇಡ್ ಮಾಡ್ರಿ. ಆಮೇಲೆ ಅದ್ರ ನಿಮ್ದೇ ಆಗಿರ್ತಾನೆ ಒಂದು ಸ್ವಂತ ಅನಾಲಿಸಿಸ್ ಕೂಡ ಮಾಡ್ಕೊಂಡು ಟ್ರೇಡ್ ಮಾಡೋದು ತುಂಬಾನೇ ಉತ್ತಮ ಅಂತ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.